ಬಡವ ಬಲ್ಲಿಗ ದೀನ ದಲಿತ ರೈತ ಕಾರ್ಮಿಕ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ಕೊಂಡ್ಬರ್ತಕ್ಕಂಥ ರಸ್ತೆ ರಾಜ ಎಂದೇ ಹೆಸರಾಗಿರ್ತಕ್ಕಂಥ ಹೊಳಲ್ಕೆರೆ ಜನಪ್ರಿಯ ಶಾಸಕರು ಆದಂಥ ಎಂ ಚಂದ್ರಪ್ಪನವರ ಪುತ್ರ ಸಮಾಜ ಸೇವಕರು ರಘುಚಂದನ್ ಅವರು ಅವ್ರನ್ನ ನಾವು ಹೃದಯ ಶ್ರೀಮಂತಿಕೆಯಿಂದ ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಸುಧಾಕರ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಹಿರಿಯೂರು ತಾಲೂಕು ಭೋವಿ ಸಮುದಾಯದ ಪರವಾಗಿ ಸ್ವಾಗತ ಸುಸ್ವಾಗತ. ಮುಖ ಮಾಡಿಲ್ಲ ಟೀಮ್ ವೈಸ್ ಅವನೇ ಕರ್ರ ಚೋಡು ಯಶೋ ಅಲ್ಲೇ ಹೇಳ್ತೀಯಾ ಹೇಳಿ ನಲ್ಲೇ. ಈಗ ಈ ಒಂದು ಎಲ್ಲ ಆಟಗಾರರು ದಯವಿಟ್ಟು ಪೆವಿಲಿಯನ್ ಪಿಚ್ ಮಧ್ಯ ಬರಬೇಕು. ಎಲ್ಲ ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿರುವ 8 ತಂಡದ ಆಟಗಾರರು ತಂಡದ ನಾಯಕರು ದಯವಿಟ್ಟು ಪಿಚ್ ಮಧ್ಯ ಬರಬೇಕು. ಎಲ್ಲ ಹಾಗೂ ಆಟಗಾರರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಲು ಆಟಗಾರರು ಬಂದಿಲ್ಲ, ಒಳಗಡೆ ಬನ್ನಿ ದಯಮಾಡಿ. ರಾಜ್ಯ ಯೋಜನಾ ಆಟಗಾರರು ಸಹ ಬರಬೇಕಿಲ್ಲ. ಸಾಂಖ್ಯಿಕ ಹಾಗೂ ಯೋಜನಾ ಇಲಾಖೆಯ ರಾಜ್ಯ ಮಂತ್ರಿಗಳು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಡಿ ಸುಧಾಕರ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಹಿರಿಯೂರು ತಾಲೂಕಿನ ಎಲ್ಲ ಕ್ರೀಡಾಪಟುಗಳ ವತಿಯಿಂದ ಭೋವಿ ಸಮುದಾಯದ ವತಿಯಿಂದ ಸಲ್ಲಿಸುತ್ತಿದ್ದೇವೆ. ಹಾಗೂ ಅವರ ಜೊತೆಗೆ ಹಿರಿಯೂರು ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಹಾಗೂ ಹಿರಿಯೂರು ನಗರಸಭಾ ಮಾಜಿ ಅಧ್ಯಕ್ಷರಾದಂತಹ ಟಿ ಚಂದ್ರಶೇಖರ್, ಭೋವಿ ಸಮುದಾಯದ ಯುವ ಮುಖಂಡರು, ಅವರ ಜೊತೆಯಲ್ಲಿ ಹಿರಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಖಾದಿ ಜೆ ರಮೇಶ್ ರವರು ಆಗಮಿಸಿದ್ದಾರೆ. ಅವರು ಇದೇ ಹಿರಿಯೂರಿನ ಈ ನೆಹರು ಕ್ರೀಡಾಂಗಣದ ಅತ್ಯುತ್ತಮ ಆಲ್ರೌಂಡ್ ಆಟಗಾರರು ಸಹ. ಅವರ ಜೊತೆಯಲ್ಲಿ ಯುವ ಎಲ್ಲ ಮುಖಂಡರಿದ್ದಾರೆ. ಹಾಗೂ ನಗರಸಭಾ ನಾಮನಿರ್ದೇಶಕ ಸದಸ್ಯರಾದಂತಹ ವಿ ಶಿವಕುಮಾರ್. ಬಾಲ್ ಕಾಣಿಸಿ, ಬಾಲ್ ಇಲ್ಲ, ಒಂದು ಬಾಲ್ ಕೊಟ್ಟರು. ಆ ಪಂದ್ಯಾವಳಿಗಳನ್ನು ಶಿವು ಬೋಲ್ ಮಾಡ್ತಿದ್ದಾರೆ. ದಯವಿಟ್ಟು ಅಡ್ಡ ಸ್ವಲ್ಪ ಇಲ್ಲಿ ಲೈವ್ ಕವರೇಜ್ ಶಿವು ಲೈವ್ ಕವರೇಜ್ ಬರ್ತಾ ಇದೆ, ಸ್ವಲ್ಪ ಅಡ್ಡ ಬಿಡ್ರಿ. ಈಗ ಈ ಒಂದು ಪಂದ್ಯಾವಳಿಗಳಿಗೆ ಉತ್ಸಾಹವನ್ನು ತುಂಬಲು ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ರಾಜ್ಯ ಸಾಂಖ್ಯಿಕ ಹಾಗೂ ಯೋಜನಾ ರಾಜ್ಯ ಮಂತ್ರಿಗಳಾದಂತಹ ಶ್ರೀಯುತ ಡಿ ಸುಧಾಕರ್ ಸಾಹೇಬರು ಆಟವನ್ನು ಉದ್ಘಾಟಿಸುತ್ತಾರೆ. ಪಂದ್ಯಾವಳಿಗಳನ್ನು ಈ ಒಂದು ಭೋವಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದಂಥ ಎಲ್ಲರಿಗೂ ತುಂಬುರದ ಧನ್ಯವಾದಗಳು. ಈಗ ರಾಜ್ಯ ಯೋಜನಾ ಹಾಗೂ ಸಾಂಖ್ಯಿಕ ಇಲಾಖೆಯ ರಾಜ್ಯ ಮಂತ್ರಿಗಳು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಡಿ ಸುಧಾಕರ್ ಸಾಹೇಬರು ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಈಗ ಪೆವಿಲಿಯನ್ ಬಳಿ ಆಗಮಿಸಿದ್ದಾರೆ. ಅವರಿಗೆ ಅಭಿಮಾನಿಗಳು ಹಾಗೂ ಹಿರಿಯೂರು ತಾಲೂಕು ಭೋವಿ ಸಮುದಾಯದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಭೋವಿ ಸಮುದಾಯದ ಮುಖಂಡರುಗಳು ಆದಂತಹ ಕೃಷ್ಣಮೂರ್ತಿರವರು, ಟಿ ಚಂದ್ರಶೇಖರ್ ರವರು, ಈಶ್ವರಪ್ಪರವರು, ಹನುಮಂತಪ್ಪರವರು, ಕೃಷ್ಣಮೂರ್ತಿರವರು, ಇವರೆಲ್ಲ ಈ ಒಂದು ಪಂದ್ಯಾವಳಿಗಳನ್ನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈಗ ವೇದಿಕೆಗೆ ಆಗಮಿಸಿದ್ದಾರೆ ರಾಜ್ಯ ಸಾಂಖ್ಯಿಕ ಹಾಗೂ ಯೋಜನಾ ರಾಜ್ಯ ಮಂತ್ರಿಗಳು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯೂರು ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಡಿ ಸುಧಾಕರ್ ಸಾಹೇಬರು ವೇದಿಕೆಗೆ ಯೋಜನಾ ಮಂತ್ರಿಗಳಾದಂತಹ ಶ್ರೀಯುತ ಡಿ ಸುಧಾಕರ್ ಸಾಹೇಬರು ವೇದಿಕೆಗೆ ಆಗಮಿಸಿದ್ದಾರೆ. ಅವರ ಜೊತೆಗೆ ಅಭಿಮಾನಿಗಳು ಸಹ ಆಗಮಿಸ್ತಾ ಇದ್ದಾರೆ. ಆ ವೇದಿಕೆ ಮುಂಭಾಗದಲ್ಲಿ ಹಿರಿಯೂರು ತಾಲೂಕು ಭೋವಿ ಸಮುದಾಯದ ವತಿಯಿಂದ ಭೋವಿ ಪ್ರೀಮಿಯರ್ ಲೀಗ್ ಕಪ್ಪಿಗೆ ಅವರಿಗೆ ಸಮುದಾಯದ ವತಿಯಿಂದ ಒಂದು ಸ್ವಾಗತಿಸಿ ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ. ಭೋವಿ ಸಮುದಾಯದ ಯುವ ಮುಖಂಡರು ಆದಂತಹ
ಶ್ರೀಯುತ ಕೃಷ್ಣಮೂರ್ತಿರವರು, ಟಿ ಚಂದ್ರಶೇಖರ್ ಅವರು, ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರಾದಂತಹ ಮಂಜಣ್ಣರವರು, ಈ ಮಂಜಣ್ಣ, ಹಾಗೂ ನಗರಸಭಾ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮಂಜುಳಮ್ಮರವರು, ಖಾದಿ ಜೆ ರಮೇಶ್ ಅಧ್ಯಕ್ಷರು ಬರಬೇಕು, ಖಾದಿ ಜೆ ರಮೇಶ್, ಹಿರಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಖಾದಿ ಜೆ ರಮೇಶ್. ಈಗ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಲು ಆಗಮಿಸಿರುವ ರಾಜ್ಯ ಯೋಜನಾ ಹಾಗೂ ಸಾಂಖ್ಯಿಕ ಇಲಾಖೆಯ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಹಾಗೂ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮಂತ್ರಿಗಳು, ಸಚಿವರು ಆದಂತಹ, ಶಾಸಕರು ಆದಂತಹ ಶ್ರೀಯುತ ಡಿ ಸುಧಾಕರ್ ಸಾಹೇಬರು ಈಗ ಈ ಒಂದು ಪಂದ್ಯಾವಳಿಗಳನ್ನು ವೀಕ್ಷಿಸಿ ಉತ್ಸಾಹವನ್ನು ತುಂಬಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಹಿರಿಯೂರು ತಾಲೂಕು ಭೋವಿ ಸಮುದಾಯದ ವತಿಯಿಂದ. ಹಾಗೂ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರಾದಂತಹ ಟಿ ಚಂದ್ರಶೇಖರ್, ಹಿರಿಯೂರು ತಾಲೂಕು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿರವರು, ಹಾಗೂ ಭೋವಿ ಸಮುದಾಯದ ಎಲ್ಲ ಯುವ ಮುಖಂಡರುಗಳು ಅವರಿಗೆ ಸ್ವಾಗತಿಸಿ ಒಂದು ಸನ್ಮಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಪಂದ್ಯಾವಳಿಗಳನ್ನು ಆಗಮಿಸಿ ಪ್ರೋತ್ಸಾಹದಂತಹ ಧನ್ಯವಾದಗಳು. ಭೋವಿ ಸಮುದಾಯದ ಉಪಾಧ್ಯಕ್ಷರಾದಂತಹ ವೆಂಕಿ ರವರು ಸಹ ಅವರಿಗೆ ಸನ್ಮಾನದಲ್ಲಿ ಪಾಲ್ಗೊಂಡಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಸೂರ್ಯ ಅಜೀಜ್ ರವರು ಸಹ ಇದ್ದಾರೆ. ಈ ಒಂದು ಕ್ರೀಡಾಂಗಣದಲ್ಲಿ ಆಮೀನ್ ಹುಸೇನ್ ರವರು ಸಹ ಡೆಲ್ಲಿಯಿಂದ ಈ ಪಂದ್ಯಾವಳಿ ವೀಕ್ಷಿಸಲು ಆಗಮಿಸಿದ್ದಾರೆ ವಿಶೇಷವಾಗಿ. ಓಕೆ, ಥ್ಯಾಂಕ್ ಯು. ರೆಡಿ, ಮ್ಯಾಚ್ ಸ್ಟಾರ್ಟ್ ಮಾಡಿ. ಎಲ್ಲ ತಂಡದವರು ಊಟಕ್ಕೆ ಹೋಗಬೇಕು ದಯವಿಟ್ಟು. ನಮಸ್ತೆ, ಬನ್ನಿ ಸರ್, ಅವಾಗಲೇ ಕರೆದೆ. ಧನ್ಯವಾದಗಳು ಅಸ್ಗರ್ ಸಾ. ಸ್ಟಾರ್ಟ್ ಮಾಡಿ. ವಿನಯ್ ಹುಬ್ಬಳ್ಳಿ ಆಂಪೇರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೊರಗಡೆ ಬನ್ನಿ ಮಕ್ಕಳು, ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ದಯಮಾಡಿ ಹೊರಗಡೆ ಬರಬೇಕು. ಹೊರಗಡೆ ಇರ್ತಕ್ಕಂಥ ಎಲ್ಲರೂ ನಿರ್ಗಮಿಸಬೇಕು, ಹೊರಗಡೆ ಬೋರ್ಡ್ ಲೈನ್ ಬಿಟ್ಟು ಹೊರಗಡೆ ಹೋಗ್ಬೇಕು. ಊಟದ ವ್ಯವಸ್ಥೆ ಇದೆ, ಎಲ್ಲ ಆಟಗಾರರು ಊಟ ಮಾಡಿ. ದಯವಿಟ್ಟು ಊಟದ ವ್ಯವಸ್ಥೆ ಇದೆ. ಪಂದ್ಯಾಟ ಮುಂದುವರಿಸಬೇಕು. ಇವತ್ತು ಸಸ್ಯಾಹಾರಿ ಊಟ ಅಲ್ಲ, ಶನಿವಾರ, ಹಂಗಾಗಿ. ಜೆ ಕರ್ನಾಟಕ ಸುರಗನಹಳ್ಳಿ ಹಾಗೂ MCC ಮರಡಿಹಳ್ಳಿ ಶ್ರಾವಣ, ಎಸ್, ಬ್ಯಾಟಿಂಗ್ ಮರಡಿಹಳ್ಳಿ. ನಮ್ಮ ವೆಂಕಿರವರು ಹೇಳ್ತಿದ್ದಾರೆ ಶ್ರಾವಣ ಸೇವೆ ಸಲ್ಲಿಸಿದ್ರು. ಇವತ್ತ ಹಾಗೆ ಇದು ಹಿರಿಯೂರು ತಾಲೂಕು ಶ್ರೀ 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 ಮಹಾಲಿಂಗ ಮಹಾಸ್ವಾಮಿಗಳಿಗೆ ನಾವು ಅವರ ಪಾದಾರಂಧಗಳಿಗೂ ನಮಿಸಿ, ಹಾಗೂ ಅವರು ಈ ಒಂದು ಭೋವಿ ಪ್ರೀಮಿಯರ್ ಲೀಗಿಗೆ ನಮ್ಮ ಆರಾಧ್ಯ ದೈವ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಜೊತೆಗೆ ಆಗಮಿಸಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಚಪ್ಪಾಳೆ ಮುಖಾನ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಈ ಒಂದು ಭೋವಿ ಪ್ರೀಮಿಯರ್ ಲೀಗ್ ಹಿರಿಯೂರಿನಲ್ಲಿ 2ನೇ ಬಾರಿಗೆ ಬಹಳ ಯಶಸ್ವಿಯಾಗಿ ದ್ವಿತೀಯ ದಿನಕ್ಕೆ ಕಾಲಿಟ್ಟಿದ್ದೀವಿ. ಯಶಸ್ವಿಯಾಗಿ ಪಂದ್ಯಾಟಗಳು ಮುಗಿದಿದ್ದಾವೆ. ಎಲ್ಲ ಕ್ರೀಡಾಪಟುಗಳು ಸಮಾಜದ ಯುವಕರಿಗೆ ಪ್ರೋತ್ಸಾಹಿಸಲಿಕ್ಕೆ, ಒಗ್ಗೂಡಿಸಲಿಕ್ಕೆ, ಅವರಿಗೆ ತಮ್ಮದೇ ಆದಂಥ ಒಂದು ಧೈರ್ಯ, ಸ್ಥೈರ್ಯ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ನನ್ನ ಮಕ್ಕಳು ಬೆಳಿಬೇಕು, ಅವರಿಗೆ ಏನು ಕೇಳಿದ್ರು ನಾನು ಇಲ್ಲ ಅಂದಲೇ ನಾನು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಹೋಗಿ ಈ ಥರ ಪಂದ್ಯಾಟವನ್ನು ಆಡಿಸ್ತೀವಿ ಅಂತ ಸ್ವಾಮೀಜಿ ಅವ್ರನ್ನ ಕೇಳ್ಕೊಂಡಾಗ ಹೃದಯ ಶ್ರೀಮಂತಿಕೆಯಿಂದ ತಥಾಸ್ತು ಅಂತಂದರು. ಎಲ್ರಿಗೂ ಆಶೀರ್ವಾದ ಮಾಡಿದರು. ಅವರೊಂದು ಆಶೀರ್ವಾದಕ್ಕೆ ನಾವು ಯಾವಾಗಲೂ ಚಿರಋಣಿ. ಹಾಗಾಗೆಲ್ಲ ಚಪ್ಪಾಳ ಮುಖೇನ ಹಿಂದೆ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಸಹ ಪ್ರೋತ್ಸಾಹ ಧನವನ್ನು ಕೊಟ್ಕೊಂಡು ಶೈಕ್ಷಣಿಕವಾಗಿ ನಮ್ಮ ಹಿಂದುಳಿದ ಸಮಾಜವನ್ನು ಮೇಲೆತ್ತುವಂಥ ಉದ್ದೇಶವನ್ನು ಹೊಂದಿ ಮಹಾಸ್ವಾಮಿಗಳು ನಮ್ಮ ಸಮಾಜದ ಸೇವೆಯನ್ನು ಬಹಳ ಅಭೂತಪೂರ್ವಕವಾಗಿ
ಮುನ್ನಡೆಸ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಬರ್ತಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಈ ವರ್ಷ 70% ತೆಗೆದಿದ್ರೆ ನಾನು ಮುಂದಿನ ವರ್ಷ 90% ತೆಗಿಲೇಬೇಕು. 90% ತೊಗೊಂಡು ಸ್ವಾಮೀಜಿಯವರ ಹತ್ರ ನಾನು ಪ್ರಶಸ್ತಿ ತೊಗೊಬೇಕು. ಆ ಪ್ರಶಸ್ತಿಗೆ ನಾನು ಭಾಜನನಾಗಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಸಹ ಸ್ವಾಮಿಗಳು ಆಶೀರ್ವಾದ ಮಾಡ್ತಿದ್ದಾರೆ. ಪ್ರತಿ ವರ್ಷಕ್ಕೂ ನಮ್ಮ ಸಮಾಜದಲ್ಲಿ ವರ್ಷದಿಂದ ವರ್ಷಕ್ಕೆ ಗರಿಷ್ಠ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇದೆ ಶಿಕ್ಷಣದಲ್ಲಿ ಅಂತಂದರೆ ಅದು ನಮ್ಮ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಹಾಗೆ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರು ಆದಂಥ KT ಹನುಮಂತ್ ಅವರು, BJP ಮಾಲಿಂಗ ಸ್ವಾಮೀಜಿಯವರಿಂದ ತಮ್ಮೆಲ್ಲರಿಗೂ ಆಶೀರ್ವಚನ. ಈಗ ಸ್ವಾಮಿಗಳು ತಮ್ಮನ್ನು ಕುರಿತುಬಿಟ್ಟು ಆಶೀರ್ವಚನ ನೀಡ್ತಾರೆ. ದಯಮಾಡಿ KT ಅವರು, BJP ಮೋರ್ಚಾ ಯುವ ಘಟಕದ ಅಧ್ಯಕ್ಷರು. ಬೋವಿ ಕ್ರಿಕೆಟ್ ಲೀಗ್ನ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಬೋವಿ ಗುರುಪೀಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಿಮಗೆಲ್ಲರಿಗೂ ಕ್ರಿಕೆಟ್ನಲ್ಲಿ ಉತ್ಸವವನ್ನು ತುಂಬಿ ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮ ಹೆಸರು ಸಂತೋಷ್ ವೆಂಕಟೇಶ್ ಮತ್ತು ಅವರೆಲ್ಲ ಸಹಪಾಠಿಗಳಿಗೂ, ಎಲ್ಲ ಬೋಯ ಸಮಾಜ ಹಿರಿಯರಿಗೂ ಸ್ವಾಗತವನ್ನು ಕೋರ್ತಾ ಕೂತ್ಕೊಳ್ರಪ್ಪ. ಪ್ರತಿಯೊಬ್ಬ ವ್ಯಕ್ತಿಗೂ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಇರ್ತದೆ. ಆ ಸಾಧನೆಯನ್ನು ಮಾಡಬೇಕು ಅಂತಂದರೆ ಆತನಿಗೆ ಅವಕಾಶಗಳು ಬೇಕಾಗ್ತದೆ. ಅಂಥ ಅವಕಾಶಗಳನ್ನು ಶಿಕ್ಷಣದಲ್ಲಾಗಲಿ, ಕ್ರೀಡೆಯಲ್ಲಾಗಲಿ, ಬದುಕಿನಲ್ಲಾಗಲಿ, ವ್ಯಾಪಾರದಲ್ಲಾಗಲಿ ಅವರು ಅಭಿವೃದ್ಧಿ ಆಗಬೇಕು ಅಂತಂದರೆ ಗುರುವಿನ ಕರುಣೆ ಇರಬೇಕಾಗ್ತದೆ ಅಂಥೇಳಿ. ಬಹುತೇಕ ನಿಮಗೆಲ್ಲರಿಗೂ ನಿಮ್ಮ ಗುರುಪೀಠದ ಗುರುಗಳ ಕರುಣೆ ತುಂಬಿ ತುಳುಕ್ತಾ ಇದೆ ಅಂತ ಅನ್ನಿಸ್ತದೆ. ನೀವೆಲ್ಲರೂ ಭಾಳ ಉತ್ಸಾಹಕ್ಕಾಗಿ ಘೋಷಣೆಯನ್ನು ಕೂಗ್ತಾ ಇದ್ದೀರಾ. ಆ ಘೋಷಣೆ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಾಗಿ ಉಳಿಬೇಕು. ಮತ್ತು ಯಾರ್ಯಾರು ಆಡ್ಲಿಕ್ಕೆ ಬಂದಿದ್ದೀರಾ, ಕೆಲವರು ಸೋಲ್ತೀರಾ, ಕೆಲವರು ಗೆಲ್ತೀರಾ. ಗೆದ್ದವರು ಸೋತರಿಗೆ ಪ್ರೇರಣೆ ಆಗಬೇಕು. ಸೋತವರು ಮುಂದಿನ ದಿನದಲ್ಲಿ ನಾವು ಮತ್ತೆ ಗೆಲ್ಲಬೇಕು ಅಂತೇಳಿ ಪ್ರಯತ್ನವನ್ನು ಮಾಡೋದೇ ಈ ಕ್ರೀಡೆಯ ಉದ್ದೇಶ ಅಂಥೇಳಿ. ಯಾವ ಕ್ರೀಡೆಯನ್ನೇ ಆಗಲಿ ಸೋತಿದ್ದೀವಿ ಅಂಥೇಳಿ ನಾವು ಸುಮ್ಮನೆ ಆಗಬಾರ್ದು. ಮುಂದಿನ ಕ್ರೀಡೆಯನ್ನು ಗೆಲ್ಲಲಿಕ್ಕೆ ಅಭ್ಯಾಸವನ್ನು ನಿರಂತರವಾಗಿ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಪ್ರತಿಯೊಬ್ಬರೂ ಸೋಲು ಗೆಲುವು ಇದ್ದೇ ಇರ್ತದೆ ಆಟದಲ್ಲಿ. ಗೆದ್ದವನೇನು ಮಾಡಬೇಕಂತಂದರೆ ನಾನು ಗೆದ್ದಿದ್ದೀನಿ ಅಂಥೇಳಿ ಬೀಗಬಾರ್ದು. ಸೋತನಿಗೆ ಸಂತೈಸಿ ಅವನನ್ನು ತನ್ನ ಜೊತೆ ಕರ್ಕೊಂಡು ಹೋಗೋನೇ ನಿಜವಾದ ಗೆದ್ದಿರೋ ವ್ಯಕ್ತಿಯ ಗುಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವೆಲ್ಲರೂ ಕೂಡ ಜೀವನದಲ್ಲೂ ಗೆಲ್ಲರಿ, ಬದುಕಿನಲ್ಲೂ ಗೆಲ್ಲರಿ ಅಂಥೇಳಿ, ನಿಮಗೆ ಗುರುವಿನ ಕೃಪೆ ಇರಲಿ ಅಂಥೇಳಿ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕುರುಡನು ದರ್ಪಣದಲ್ಲಿ ಮುಖಮಂಡಲವನ್ನು ನಿರೀಕ್ಷಿಸಿದ ಹಾಗೆ ಕಾಣದ ಪರಿಯಾದ ನನಗೆ ಈ ಥರ ಕೊರತೆಯನ್ನು ತಂದುಡಿದೆಯಾ. ಆದರೆ ಕುರುಡನು ದರ್ಪಣದಲ್ಲಿ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ನಿಮಗೆಲ್ಲ ಕೈ ಕಾಲು ಮುಖ ಎಲ್ಲ ಚೆನ್ನಾಗಿರೋರು, ನಿಮ್ಮ ಬದುಕನ್ನು ನೀವು ರೂಪಿಸ್ಕೊಳ್ರಿ ಅಂತ ಹೇಳಿದಂಥ ಬುದ್ಧಿಯವರಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಇದೇ ಮೈದಾನದಲ್ಲಿ 5 ದಶಕಗಳ ಕಾಲ ಸೇವೆ ಸಲ್ಲಿಸಿದಂಥ ಪದ್ಮನಾಭ ಸರ್ ಅವರು ಸಾವಿರಾರು ಮಕ್ಕಳಿಗೆ ಅವರು ವಿದ್ಯಾಭ್ಯಾಸವನ್ನು ದಾನ ಮಾಡಿದ್ದಾರೆ. ದಯಮಾಡಿ ತಾವು ಆಗಮಿಸ್ಬೇಕು ಸರ್. ಪದ್ಮನಾಭ ಸರು ಹಾಗೂ ಹಿರಿಯ ಆಟಗಾರರಾದಂಥ ತಿಮ್ಮಣ್ಣನವರು ಭಾಳಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ. ದಯಮಾಡಿ ತಾಯಿ ಈಗ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಗುರುಜಿ ಬನ್ನಿ, ದಯಮಾಡಿ ತಿಮ್ಮಣ್ಣ ಬನ್ನಿ. ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ತಮ್ಮೆಲ್ಲರಿಗೂ ಆಶೀರ್ವಚನ ನೀಡ್ತಾರೆ. ದಯಮಾಡಿ ಚಪ್ಪಾಳ ಮುಖೇನ ಸ್ವಾಮೀಜಿ ಅವ್ರನ್ನ ನೀವು ಆಶೀರ್ವಾದ ತಗೊಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ಶಿವಯೋಗಿ ಸಿದ್ದರಾಮೇಶ್ವರನ ಸ್ಮರಿಸಿಕೊಳ್ಳುತ್ತಾ ಹಿರಿಯೂರು ತಾಲೂಕಿನ
ಬೋವಿ ಪ್ರೀಮಿಯರ್ ಲೀಗ್ ಸೀಸನ್ 2ರ ವಿದ್ಯುಕ್ತ ಚಾಲನೆ ಆಗಿದೆ. ಯುವಕರನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢವಾಗಿ ಇರಬೇಕೆನ್ನುವಂಥ ಸಂದೇಶವನ್ನು ಹೊತ್ತು ಯುವ ಸಂಘಟನೆಯನ್ನು ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ಶ್ರೇಣಿಯ ರೈತಾಪಿ ವರ್ಗದವರಿಂದ ಹಿಡಿದು ಸರ್ಕಾರಿ ನೌಕರ ವರ್ಗದವರೆಗೆ ಯುವಕರು, ವಿದ್ಯಾವಂತರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಬೋವಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ಆಡೋದ್ರ ಮೂಲಕವಾಗಿ ಸಮಾಜವನ್ನು ಸಂಘಟಿಸುವಂಥ ಕೆಲಸವನ್ನು ನಮ್ಮ ಇಂದಿನ ಯುವಕರು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಶುಭವನ್ನು ಕೋರ್ತಾ, ಜೀವನದಲ್ಲಿ ಆಟದಲ್ಲಿ ಹೇಗೆ ಸೋಲು ಗೆಲುವು ಇರುತ್ತೋ ಬದುಕಿನಲ್ಲೂ ಕೂಡ ಹಾಗೆ ಸೋಲು ಗೆಲುವು ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವುದು, ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲವೆಂದು ಆನು ಬಸವಣ್ಣ 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 ಎನ್ನುತ್ತಿದ್ದೇವೆಯ ಕಲಿದೇವರ ದೇವ ಅಂತ ಹೇಳ್ತಾರೆ. ಅರ್ಥಾತ್ ಸುಖ ಬರಲಿ ದುಃಖ ಬರಲಿ, ಸೋಲೇ ಬರಲಿ ಗೆಲುವೇ ಬರಲಿ, ಸದಾಕಾಲ ನಾವು ಭಗವಂತನ ಧ್ಯಾನದಲ್ಲಿದ್ದಾಗ ಯಾವ ಮನಸ್ಸು ಸಮವಾಗಿ ಸುಖ ದುಃಖವನ್ನು ಸ್ವೀಕಾರ ಮಾಡುತ್ತೆ ಅವರು ಬದುಕಿನಲ್ಲಿ ಒಂದಲ್ಲ ಒಂದು ದಿನ ಗೆಲ್ಲುತ್ತಾರೆ ಎನ್ನುವಂತಹದ್ದು. ಹಾಗಾಗಿನೇ ಅನೇಕ ಸೋತವರ ಕಥೆಗಳನ್ನು ನಾವು ಕೇಳಿದಾಗ ಗೆಲುವಿನ ಮೆಟ್ಟಿಲು ಹೇಗೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸಮಾಜದಲ್ಲಿ ಅನೇಕ ಹೋರಾಟಗಳನ್ನು ರೂಪಿಸಬೇಕಾಗಿದೆ, ಅನೇಕ ಹಕ್ಕುಗಳನ್ನು ಪಡ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಕಾಲಕ್ಕೆ ನಮಗೆ ನಾವೇ ಕಾರ್ಯಾಗಾರಗಳನ್ನು ಮಾಡೋದ್ರ ಮೂಲಕ, ನಮಗೆ ನಾವೇ ಸಮುದಾಯದ ಅಧ್ಯಯನವನ್ನು ಮಾಡೋದ್ರ ಮೂಲಕ, ಅನುಭವಿಗಳ ಜೊತೆಗೆ ಒಂದಿಷ್ಟು ಸಮಯವನ್ನು ಕಳೆಯೋದ್ರ ಮೂಲಕ ಸಮಾಜದ ಹೋರಾಟಗಳಲ್ಲಿ ಭಾಗವಹಿಸಿದರೆ ಸಮಾಜಕ್ಕೂ ಕೂಡ ಒಂದು ದಿನ ದಿಗ್ವಿಜಯ ಸಿಗುತ್ತೆ ಎನ್ನುವಂತಹ ಉದ್ದೇಶ ಸಮುದಾಯದ ನಾಯಕರಾಗಿದ್ದಾರೆ. ಅದಕ್ಕೆ ಕೃಷ್ಣಪ್ಪ, ಚಂದ್ರು, ಹಿರಿಯರೆಲ್ಲ ಸೇರಿಕೊಂಡು ಸಮಾಜವನ್ನು ಸರಿದಾರಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಯಾವುದೇ ಪಕ್ಷ ಇದ್ರೂ ಕೂಡ ಪಕ್ಷ ಭೇದವನ್ನು ಮರೆತು ಸಮಾಜವೇ ನಮ್ಮ ನಿಜವಾದ ಪಕ್ಷ ಅಂತೇಳಿ ತಿಳ್ಕೊಂಡು ಸಮಾಜವನ್ನು ಒಂದು ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥ ನಾಯಕರಿಂದ ಇವತ್ತು ಹಿರಿಯೂರಿನಲ್ಲಿ ಸಮುದಾಯದ ಗೌರವ ಘನತೆ ಹೆಚ್ಚಾಗಿದೆ. ಅವರ ದಾರಿಯಲ್ಲೇ ಎಲ್ಲ ಯುವಕರು ಸಾಗಬೇಕು ಎನ್ನುವಂಥದ್ದು ನಮ್ಮ ಅಭಿಲಾಷೆ ಎನ್ನುವಂಥ ಮಾತನ್ನು ತಿಳಿಸ್ತಾ, ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ದಾನಿಗಳಿಗೂ ದಾಸೋಹಿಗಳಿಗೂ ಮತ್ತು ಅತ್ಯಂತ ಕಷ್ಟಪಟ್ಟು ಶ್ರಮಿಸಿದಂಥ ಯುವಕರಿಗೆ ನೀವೆಲ್ಲ ನೋಡ್ತಾ ಇರ್ಬೋದು. ನಾನು ಬರಲಿಕ್ಕಾಗದಿದ್ರು ಕೂಡ ಯೂಟ್ಯೂಬ್ ಕನೆಕ್ಷನ್ ಕೊಟ್ಟಿದ್ದೀರಿ, ನೀವು ಲೈವ್ ಕೊಟ್ಟಿದ್ದೀರಿ. ಬಿಡುವಿನ ಸಂದರ್ಭದಲ್ಲಿ ನೋಡ್ತಾ ಇದ್ದೆ, ಮಜಬೂತಾಗಿ 6-4ಗಳನ್ನು ಹೊಡೆಯಕತ್ತೀರಿ. ಇಂತಹ ಮಳೆ ಬಂದರೂ ಕೂಡ ಅದೇನು ನಿಮ್ಮ ಆಟದ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಆ್ಯಂಕರಿಂಗ್ ಕೂಡ ಬಹಳ ಅದ್ಭುತವಾಗಿ ಇಬ್ಬರು ಆ್ಯಂಕರಿಂಗ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ನಿಮ್ಮನ್ನೆಲ್ಲ ಚೇರ್ ಅಪ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಉತ್ಸಾಹ ಪ್ರೋತ್ಸಾಹ ಕೊಡುವ ಹಿನ್ನೆಲೆಯಲ್ಲಿ ನಿಮ್ಮ ಲೈವ್ನು ಕೂಡ ನಮ್ಮ ಸ್ಟೇಟಸ್ಗೆ ಹಾಕ್ಕೊಂಡಿದ್ವಿ, ನಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಂಡಿದ್ವಿ. ಕಾರಣ ಯುವಕರಿಗೆ ನಾವೆಲ್ಲ ಪ್ರೋತ್ಸಾಹನ ಕೊಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಎಲ್ಲ ಶ್ರೇಣಿ ಕೃತ್ಯದಲ್ಲಿ ಆಟಕ್ಕೆ ಎಷ್ಟು ಮಹತ್ವನ ಕೊಡ್ತಿರೋ ಬದುಕಿನ ಪಾಠಕ್ಕೂ ಅಷ್ಟೇ ಮಹತ್ವನ ಕೊಡಿ. ಬದುಕಿನಲ್ಲಿ ಗೆಲ್ಲುವಂಥದ್ದನ್ನು ನೀವೆಲ್ಲ ರೂಢಿಸ್ಕೊಳ್ರಿ ಅಂತ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿಗಳು. ಏ ಮಲ್ಲಿಕಾರ್ಜುನ, ಹೊಸದೆಯೋಳು ಎಂಬ ಮಹಿಮಾನುಸ್ಪಾದಗಳನ್ನು ತಿಳಿಯದೆ, ಪಸುಳೆಯಾದ ನಾ ಮಾಡಿದ ಅಪರಾಧಗಳನ್ನು ಮನ್ನಿಸದೆ, ಅನೇಕ ವ್ಯಸನ ಪಡಲೆಂದು ನನಗೆ ಈ ಥರ ಕೊರತೆಯನ್ನು ತಂದುಡಿದೆಯಾ ಚೆನ್ನ ಮಲ್ಲಿಕಾರ್ಜುನ. ನಿನ್ನ ದೆಸಮುಸುಕಿನ ಆರಭ್ಯ ಅಸನೋದಕವಿಲ್ಲದೆ ಬಿಸಿಲಿನ ಬೇಗೆಯಲ್ಲಿ ಹಸಿದು ಬಸವಳಿದು ಉಸಿರಿಲ್ಲದಂತಾಗಿರುವೇನು. ಬುದ್ಧಿಗಳು ಹೇಳಿದ್ದು ಅರ್ಥ ಆಯ್ತಾ? ಉಸಿರಿಲ್ಲದಂತೆ ನೀವು ಆಗಬೇಡ್ರಿ. ಉಸಿರಾಡ್ದೋಕಂತ ಮನುಷ್ಯರಾಗ್ಬಿಟ್ಟು 4 ಜನಗಳಿಗೆ ನೀವು ಸಹಾಯ ಮಾಡಿ, ನೀವು ಬದುಕಿ, ನಿಮ್ಮೊಂದಿಗೆ 4 ಜನ ಕರ್ಕೊಂಡೋಗಿ ಅಂತ ಹೇಳಿದಂಥ ಶ್ರೀ 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 ಇಮ್ಮಡಿ ನೀರಾಂಜನ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವ್ರಿಗ ಪಾದಾರವಿಂದಗಳಿಗೆ ನಮಿಸುತ್ತಾ
ಈಗ ನಾಗೇಶಣ್ಣನವರು ಆಗಮಿಸಿದ್ದಾರೆ. ನಾಗೇಶಣ್ಣನವರು, ಆಲೂರು ನಾಗೇಶಣ್ಣನವರು ಯುವಕರ ಕಣ್ಮಣಿ, ಬಹಳ ಉತ್ಸಾಹಕರಾಗಿ ತಮ್ಮೆಲ್ಲರಿಗೂ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ಸಹ ಹೃದಯ ಶ್ರೀಮಂತಿಕೆ ಸ್ವಾಗತವನ್ನು ಬಯಸ್ತವೆ. ಈಗ ಸನ್ಮಾನ ಕಾರ್ಯಕ್ರಮ, ಬುದ್ಧಿಗಳಿಗೆ ಸ್ವಲ್ಪ ಆಶೀರ್ವಾದ ದಯಮಾಡಿ ಎಲ್ಲ ಮುಂದೆ ಬನ್ನಿ. ಬುದ್ಧಿಗಳ ನಮ್ಮ BPL ಸೀಸನ್ 2ನ ಬಂದು ತಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದಂಥ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಿಗೆ ನಮ್ಮ ಯುವಕರ ಕಡೆಯಿಂದ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕಮಿಟಿಯ ವತಿಯಿಂದ ಹಾಗೂ ಬೋವಿ ಸಮಾಜದ ಎಲ್ಲ ತಾಲೂಕು ಬೋವಿ ಬಂಧುಗಳ ಪರವಾಗಿ ನಾವು ಅವರಿಗೆ ಒಂದು ಸಣ್ಣ ಸನ್ಮಾನ. ದಯಮಾಡಿ ನಾಳೆ ಬರಬೇಕು ಸತೀಶ್ ಗೌಡ್ರು. ಅದೇ ರೀತಿ ಹಿರಿಯೂರು ತಾಲೂಕಿನ ತಮ್ಮದೇ ಆದಂಥ ಬೋವಿ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಹಗಲಿರುಳು ದಿನಂಪ್ರತಿಯೂ ಶ್ರಮಿಸಿ ತಮ್ಮ ಸೇವೆಯನ್ನು ಈಗಲೂ ಸಮಾಜಕ್ಕೆ ಸಲ್ಲಿಸ್ತಾ ಇರತಕ್ಕಂಥ ತಾಲೂಕು ಗೌರವಾಧ್ಯಕ್ಷರು ನನ್ನ ಹೃದಯ ಶ್ರೀಮಂತಿಕೆಯ ಅಣ್ಣ ಕೃಷ್ಣಮೂರ್ತಿ ಅವರಿಗೆ ನಾನು ಅಣ್ಣ ಟಿ ಕೃಷ್ಣಮೂರ್ತಿ ಅಣ್ಣನವರಿಗೆ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯದ ಉಜ್ವಲವಾದಂಥ ಭವಿಷ್ಯ ಸಿಗಲಿ ಅಂತೇಳಿ ನಾನು ಸತೀಶ್ ಗೌಡಣ್ಣನವರ ಪರವಾಗಿ ಬುದ್ಧಿಯವರಿಗೆ ಒಂದು ಸಣ್ಣ ಸನ್ಮಾನ, ಅವರ ಒಂದು ಗೌರವ ಸಮರ್ಪಣೆ. ಹಾಗೆ ಕೃಷ್ಣಮೂರ್ತಿ ಅಣ್ಣನವರು ದಯಮಾಡಿ ಬುದ್ಧಿಯವರು ಇದ್ದಾರೆ ಮುಂದೆ ಮುಂದೆ ರಾಜಕೀಯದು ನಿಮಗೆ ಆಶೀರ್ವಾದ ಮಾಡಿದರೆ ಖಂಡಿತ ನೀವು ಮಾಡಿರ್ತಕ್ಕಂಥ ಸೇವೆಗೆ ಜಡ್ಪಿ ಮೆಂಬರ್ ಆಗ್ತಾರೆ, ಕೃಷ್ಣಮೂರ್ತಿ ಅಣ್ಣನವರು ಆಗ್ತಾರೆ. ಚಪ್ಪಾಳೆ. ಒಂದು ನಿಮಿಷ ದಯಮಾಡಿ ಮಿಕ್ತರು ನಾಗೇಶಣ್ಣ ನೀವೆಲ್ಲ ಇರಬೇಕು.
ಗುರುಜಿ ಬನ್ನಿ, ಅಜ್ಗರ್ ಬೈ ಇಲ್ಲ, ಅರ್ಜೆಂಟ್ ಹೊಂಟಿದ್ದಾರೆ ಸ್ವಾಮೀಜಿ, ಹಾಗಾಗಿ ದಯಮಾಡಿ ಗುರುಗಳೇ ಬನ್ನಿ ಮುಂದೆ. ಪದ್ಮನಾಭ ಸರ್ ದಯಮಾಡಿ ಬರಬೇಕು. ಆಕಸ್ಮಿಕ ಸಮಾರಂಭ, ಹಾಗಾಗಿ ನಾಗೇಶಣ್ಣ ದಯಮಾಡಿ ಗುರುಜಿ ಬನ್ನಿ. ಸುಮಾರು ಈ ನೆಹರು ಕ್ರೀಡಾಂಗಣದಲ್ಲಿ 5 ದಶಕಗಳ ಕಾಲ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದಂಥ ನನ್ನ ಹೃದಯ ಶ್ರೀಮಂತಿಕೆಯ ಗುರುಗಳು, ದಯಮಾಡಿ ನವೀನ ಪೈಕ್ತ ಮೇಲೆ ಬರಬೇಕು ದಯಮಾಡಿ. ದೇವರು ದಯಮಾಡಿ ನಮಗೆ ನಿಮ್ಮ ಶಕ್ತಿ, ಚೈತನ್ಯ, ಸಾಮರ್ಥ್ಯ, ನಿಮಗಿರ್ತಕ್ಕಂಥ ಚೈತನ್ಯ